ಇದೇ ರೀತಿ ದರ ಏರಿಕೆ ಮಾಡ್ತಾ ಹೋದ್ರೆ ಜನಸಾಮಾನ್ಯರು ಬದುಕೋದಾದ್ರೂ ಹೇಗೆ ಅನ್ನೋ ಒಂದು ಪ್ರಶ್ನೆಯನ್ನ ಸಾರ್ವಜನಿಕರು ನಮ್ಮ ಮುಂದಿಟ್ಟಿದ್ದಾರೆ. ಕಾರಣ ಏನು ಅಂತ ನೋಡಿದ್ರೆ, ಅಗತ್ಯ ವಸ್ತುಗಳ ಬೆಲೆ ಏರಿಕೆಯ ಜೊತೆಯಲ್ಲೇ ಇವತ್ತು ನಂದಿನಿ ಹಾಲಿನ 1 ಲೀಟರ್ ದರದ ಮೇಲೆ 2 ರೂಪಾಯಿ ಏರಿಕೆಯನ್ನ ಮಾಡಲಾಗಿರುವಂತದ್ದು. ನಿನ್ನೆವರೆಗೂ ಇಂದಿನವರೆಗೂ 42 ರೂಪಾಯಿಗೆ 1 ಲೀಟರ್ ನಂದಿನಿ ಹಾಲು ಸಿಗ್ತಿದ್ರೆ, ನಾಳೆಯಿಂದ 2 ರೂಪಾಯಿ ಏರಿಕೆಯಾಗಿ 44 ರೂಪಾಯಿ ಆಗಲಿದೆ ಅಂತ ಇವತ್ತು ಕೆಎಂಎಫ್ ಘೋಷಣೆ ಮಾಡಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇದು 2ನೇ ಬಾರಿಗೆ ಹಾಲಿನ ದರ ಏರಿಕೆ ಆಗ್ತಿರೋದು ಅಂತ ಬಿಜೆಪಿ ಆರೋಪ ಮಾಡ್ತಿದೆ. ಅದರ ಜೊತೆಗೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಒಂದು ಸೈಂಟಿಫಿಕ್ ಅಥವಾ ಒಂದು ಟೆಕ್ನಿಕಲ್ ಡೇಟಾವನ್ನ ನಿಮ್ಮ ಮುಂದಿಡ್ತೇವೆ ಅಂತ ಕೆಎಂಎಫ್ ಅಧಿಕಾರಿಗಳು ಹೇಳ್ತಿರುವಂತದ್ದು. ಪ್ರತಿ ವರ್ಷಕ್ಕಿಂತ ಈ ಬಾರಿ ಹಾಲಿನ ಉತ್ಪಾದನೆ ಹೆಚ್ಚಾಗಿರುವಂತದ್ದು. ಹೆಚ್ಚುವರಿಯಾದಂತ ಹಾಲಿನ ಉತ್ಪಾದನೆಯನ್ನ ಕೆಎಂಎಫ್ಗೆ ತಂದು ಕೊಡ್ತಾರೆ. ಆ ಹಾಲನ್ನ ನಾವು ನಿರಾಕರಣೆ ಮಾಡುವಂತಿಲ್ಲ, ಅದನ್ನ ದಾಸ್ತಾನು ಮಾಡಬೇಕು. ಈಗಾಗಲೇ ದಾಸ್ತಾನು ಮಾಡಿರುವಂತಹ ಹಾಲನ್ನ ಪೌಡರ್ ಆಗಿ ಕನ್ವರ್ಟ್ ಮಾಡ್ತೇವೆ. 1 ಕೆಜಿ ಪೌಡರ್ ಅನ್ನ ಮಾಡೋದಕ್ಕೆ 230 ರೂಪಾಯಿ ವೆಚ್ಚ ತಗಲುತ್ತೆ. ಇದನ್ನ ಮಾರುಕಟ್ಟೆಯಲ್ಲಿ 255 ರೂಪಾಯಿಗೆ ಮಾರಾಟ ಮಾಡಲಾಗ್ತಿತ್ತು. ಆದ್ರೆ ಕಳೆದ 6 ತಿಂಗಳಿಂದ ಪೌಡರ್ನ ದರದಲ್ಲಿ ಕುಸಿತ ಆಗಿದೆ. ಡಿಮಾಂಡ್ ಕಡಿಮೆ ಆಗಿರೋದ್ರಿಂದ ಈ ಒಂದು ದರ 255ರಿಂದ 200 ರೂಪಾಯಿಗೆ ಕುಸಿದಿದೆ. ಅಲ್ಲಿಗೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ಗಿಂತ ನಾವು ಮಾರಾಟ ಮಾಡಬೇಕಾದಂತ ಮೊತ್ತ ಕಡಿಮೆ ಇರೋದ್ರಿಂದ ಇದನ್ನ ಮಾರಾಟ ಮಾಡದೆ ಹೆಚ್ಚುವರಿ ಲಾಸ್ ಅನ್ನ ಮಾಡ್ಕೊಳ್ಳದೆ ದಾಸ್ತಾನು ಮಾಡಿಟ್ಟಿದ್ದೇವೆ. ಇಲ್ಲಿಗೆ ಬಂಡವಾಳವನ್ನ ಲಾಕ್ ಮಾಡಿಟ್ಟಂತೆ ಆಗಿದೆ ಅನ್ನೋದು ಕೆಎಂಎಫ್ ನ ಒಂದು ಪಾಯಿಂಟ್ ಆಗಿರುವಂತದ್ದು. ಹಾಲಿನ ಪುಡಿಗೆ ಕನ್ವರ್ಟ್ ಮಾಡಿ ಹಾಲಿನ ಪುಡಿಯ ಮಾರ್ಕೆಟ್ ಚೆನ್ನಾಗಿತ್ತು ಅಂದ್ರೆ ಅದನ್ನ ನಾವು ಎಷ್ಟು ಲಕ್ಷ ಲೀಟರ್ ಹಾಲು ಹೆಚ್ಚುವರಿಯಾಗಿ ಬಂದರೂ ಕೂಡ ಕನ್ವರ್ಟ್ ಮಾಡಬಹುದಿತ್ತು. ಆದ್ರೆ ಹಾಲಿನ ಪುಡಿ ಮಾರ್ಕೆಟ್ ಕುಸಿತವಾಗಿದೆ. ಅದರ ಜೊತೆಗೆ ಹೆಚ್ಚುವರಿ ಹಾಲು ಉತ್ಪಾದನೆ ಆಗಿರೋದ್ರಿಂದ ಈಗ ಹಾಲನ್ನ ಏನು ಮಾಡೋದು ಅನ್ನೋದು ಪ್ರಶ್ನೆ ಕಾಡ್ತಿದೆ. ಈ ಕಾರಣದಿಂದ 1 ಲೀಟರ್ ಹಾಲಿನ ಪ್ಯಾಕೆಟ್ ಏನಿತ್ತು ಅದಕ್ಕೆ 50 ml ಅಷ್ಟು ಹೆಚ್ಚುವರಿ ಹಾಲನ್ನು ಹಾಕಿ 1 ಲೀಟರ್ ಮೇಲೆ 2 ರೂಪಾಯಿ ಹೆಚ್ಚುವರಿಯನ್ನ ಪಡಿತಾ ಇದೀವಿ. ಇದರಿಂದ ಗ್ರಾಹಕರಿಗೆ ದರ ಹೆಚ್ಚಿಗೆ ಆಗೋದರ ಜೊತೆಗೆ 50 ml ಅಷ್ಟು ಹೆಚ್ಚುವರಿಯಾಗಿ ಸಿಗ್ತಾ ಇದೆ. ಇದು ಆರ್ಥಿಕವಾಗಿ ಕೆಎಂಎಫ್ಗೆ ಲಾಭದಾಯಕ ಅಲ್ಲದಿದ್ರು ಕೂಡ, ರೈತರಿಗೂ ಲಾಭದಾಯಕ ಅಲ್ಲದಿದ್ರು ಕೂಡ, ಲೆಕ್ಕಾಚಾರದಂತೆ ನೋಡಿದಾಗ ಅವರು ಏನ್ ಪಡಿತಾ ಇದ್ದಾರೆ ಅಷ್ಟು ಮೊತ್ತವನ್ನ ಮಾತ್ರ ಗ್ರಾಹಕರು ಕೊಡ್ತಾ ಇದ್ದಾರೆ ಅನ್ನೋದು ಕೆಎಂಎಫ್ ನ ಮತ್ತೊಂದು ಮಾಹಿತಿ ಆಗಿರುವಂತದ್ದು. ಸುಮಾರು 45 ಲಕ್ಷ ಲೀಟರ್ ಪ್ರತಿನಿತ್ಯ ಕೆಎಂಎಫ್ಗೆ ಬರ್ತಾ ಇದೆ. ಅದರಲ್ಲಿ ಈ 50 ml ಪ್ಯಾಕೆಟ್ ನಂತೆ ಅಥವಾ 50 ml ಹೆಚ್ಚುವರಿಯಾಗಿ ನೀಡೋದ್ರಿಂದ ಸುಮಾರು 3 ಲಕ್ಷ ಲೀಟರ್ ಅಷ್ಟು ಹಾಲು ಹೊರೆ ಆಗ್ತಿರೋದನ್ನ ನಾವು ತಪ್ಪಿಸಿಕೊಳ್ಳಬಹುದು ಅಂತ ಕೆಎಂಎಫ್ ನ ಮಾಹಿತಿ ಆಗಿರುವಂತದ್ದು. ಏನೇ ಆದ್ರೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದ ನಂತರ 2 ಬಾರಿ ಈ ತರ ದರ ಏರಿಕೆ ಆಗಿರೋದು ಸರಿಯಲ್ಲ ಅನ್ನೋದು ಜನರ ಆಕ್ರೋಶವಾಗಿದ್ರೆ, ಸರ್ಕಾರಕ್ಕೂ ದರ ಏರಿಕೆಗೂ ಯಾವುದೇ ಸಂಬಂಧವಿಲ್ಲ. ಇದು ಹೋಲ್ ಅಂಡ್ ಸೋಲ್ ಕೆಎಂಎಫ್ ನ ನಿರ್ಧಾರ ಅಂತ ಕೆಎಂಎಫ್ ನ ಅಧಿಕಾರಿಗಳು ತಿಳಿಸಿರುವಂತದ್ದು. ಬೆಲೆಗೆ ಅನುಗುಣವಾಗಿ, ಅಗತ್ಯಕ್ಕೆ ಅನುಗುಣವಾಗಿ, ಅದರ ಜೊತೆಗೆ ಹೆಚ್ಚುವರಿಯಾಗಿ ಬಂದಿರುವಂತಹ ಹಾಲಿನ ಅನುಗುಣವಾಗಿ ಸರಿಸಮಾನ ದೂಗಿಸ್ಲಿಕ್ಕೆ ಈ ಒಂದು ಯೋಜನೆಯನ್ನ ರೂಪಿಸಿದ್ದೇವೆ ಅನ್ನೋದು ಅವರ ಮಾತಾಗಿರುವಂತದ್ದು. ಆದ್ರೆ ಈ ರೀತಿ ದರ ಏರಿಕೆ ಮಾಡ್ತಾ ಹೋದ್ರೆ ಬದುಕೋದಾದ್ರೂ ಹೇಗೆ ಅನ್ನೋ ಪ್ರಶ್ನೆಗೆ ಕೆಎಂಎಫ್ ಹಾಗೂ ಸರ್ಕಾರ ಉತ್ತರ ನೀಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸುತೀಶ್ ಜೊತೆ ಅಭಿಷೇಕ್ ಬಿವಿ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.